ಗ್ರಾಮಾಂತರ ಮಂಡಲದ ಬಿಜೆಪಿ ಅಧ್ಯಕ್ಷ ಕೆಪಿ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಇಲ್ಲಿಯವರೆಗೆ ಪಕ್ಷದ ಯಾವುದೇ ಜವಾಬ್ದಾರಿಗಳನ್ನು ನಿರ್ವಹಿಸದೇ ಇರುವುದರಿಂದ ಕೆಪಿ ಕುಮಾರ್ ಅವರನ್ನು ಪಕ್ಷದಿಂದ ದೂರವಿಡಬೇಕೆಂದು ಬಿಜೆಪಿಯ ರಾಜ್ಯ ನಾಯಕರಿಗೆ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಶಿವಮುದ್ದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಿಕಟಪೂರ್ವ ಯುವ ಮೋರ್ಚಾ ಅಧ್ಯಕ್ಷ ಸುನಿಲ್, ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಶಿವಮುತ್ತು, ಸಾತನೂರು ಮಹಾಶಕ್ತಿ ಕೇಂದ್ರದ ನಿಕಟಪೂರ್ವ ಅಧ್ಯಕ್ಷ ರವೀಶ್, ಯುವ ಮೋರ್ಚಾ ಕಾರ್ಯದರ್ಶಿ ಲೋಕೇಶ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಲೋಕೇಶ್, ಉಪಾಧ್ಯಕ್ಷ ವೆಂಕಟರಮಣ, ಕಾರ್ಯಕರ್ತರಾದ ನಾರಾಯಣ್, ಆರ್ಕೇಶ್, ಪ್ರಸನ್ನ ಉಪಸ್ಥಿತರಿದ್ದರು. ಜೊತೆಗೇನಪ್ಪ ಅಂತ ಹೇಳಿದ್ರೆ, ಪಕ್ಷ ಕೊಟ್ಟಂತ ಯಾವುದೇ ಕೆಲಸ ಕಾರ್ಯದಲ್ಲಿ ಅವರು ಭಾಗಿಯಾಗದೇನೆ ಏನು ಶಿವನಹಳ್ಳಿ ಮಹಾಶಕ್ತಿ ಕೇಂದ್ರದ ಉಸ್ತುವಾರಿಯನ್ನ ಅವ್ರಿಗೆ ಕೊಟ್ಟಿರ್ತಾರೆ. ಆ ಶಿವನಹಳ್ಳಿ ಮಹಾಶಕ್ತಿ ಕೇಂದ್ರದ ಉಸ್ತುವಾರಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಚುನಾವಣೆಯ ಹಿಂದಿನ ದಿನ ನಮ್ಮ ಬಿಜೆಪಿ ಪಕ್ಷದಿಂದ ಒಂದು ಏಜೆಂಟ್ ಫಾರಂ ಅನ್ನ ಕೊಡ್ತೀವಿ. ಅದಾದ ನಂತರ ಪಕ್ಷೇತರ ಅಭ್ಯರ್ಥಿಯಾಗಿ ಇನ್ನೊಂದು ಏಜೆಂಟ್ ಅನ್ನ ಕೊಡ್ತೀವಿ. ಬಿಜೆಪಿ ಏಜೆಂಟ್ ಅನ್ನ JDS ನವ್ರಿಗೆ ಕುತ್ಕೊಳ್ಳೋಕೆ ಹೇಳ್ತೀವಿ. ಮತ್ತೆ ಏನು ಪಕ್ಷೇತರ ಅಭ್ಯರ್ಥಿ ಆದಂತ ನಮ್ಮ ಬಿಜೆಪಿ ಪಕ್ಷದವ್ರು ಕೂರ್ಕೋಬೇಕು ಅಂತ ಹೇಳ್ಬಿಟ್ಟು ಏಜೆಂಟ್ ಫಾರಂ ಅನ್ನ ನಾವು ಕೆಪಿ ಕುಮಾರ್ ಅವ್ರಿಗೆ ಕೊಡ್ತೀವಿ. ಆದ್ರೆ ಕೆಪಿ ಕುಮಾರ್ ಅವರು ಏನು ಶಿವನಹಳ್ಳಿ ಮಹಾಶಕ್ತಿ ಕೇಂದ್ರದ ಒಂದು 8 ರಿಂದ 10 ಬೂತ್ಗಷ್ಟೇ ಏಜೆಂಟ್ಗಳನ್ನ ಕೊಟ್ಟು ಇನ್ನು ಉಳಿದಂತ ಎಲ್ಲಾ ಬೂತ್ ಅಲ್ಲೂ ಯಾವುದೇ ಏಜೆಂಟ್ಗಳಾಗದೆ ಪಕ್ಷದ್ರೋಹ ಮಾಡಿದ್ದಾರೆ. ಇದು ಅದಾದ್ಮೇಲೆ ಏನು ಇವತ್ತು ಏನು ನಾವು ಡಾಕ್ಟರ್ ಏನು ಸಂಸದರಾಗಿದ್ದಾರಲ್ಲ, ಏನು ಇವರು ನಮ್ಮ ಡಾಕ್ಟರ್ CN ಮಂಜುನಾಥ್ ಅವ್ರಿಗೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಅಭಿನಂದನೆ ಸಮಾರಂಭ ಮಾಡ್ಬೇಕಂತೇಳಿ ಕಾರ್ಯಕರ್ತರೆಲ್ಲ ಒಟ್ಟಾರೆ ಸೇರಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕಂತೇಳಿ ಕೆಪಿ ಕುಮಾರ್ ಅವರ ಗಮನಕ್ಕೆ ತಂದ್ರೆ ಅದೆಲ್ಲ ನಾನು ಮಾತಾಡ್ತೀನಿ ಹೇಳ್ತೀನಿ ಅಂತೇಳಿ ಬುಡಾಪಿ ಉತ್ತರಗಳನ್ನ ಕೊಡ್ತಾರೆ. ಈಗಾಗಲೇ ಬೂತಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳನ್ನ ಈಗ ಆಲ್ರೆಡಿ ಅರ್ಧ ಬೂತಲ್ಲಿರ್ತಕ್ಕ ಇಡೀ 297 ಬೂತಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳನ್ನ ಅರ್ಧ ಸಾಯಿಸ್ಬಿಟ್ಟಿದ್ದಾರೆ. ಇನ್ನು ಕೆಲವೇ ಸ್ವಲ್ಪ ಕಾರ್ಯಕರ್ತರುಗಳು ಇದ್ದಾರೆ. ಆದ್ರೆ ಪ್ರಾಮಾಣಿಕರುಗಳನ್ನೆಲ್ಲ ಈ ಕೆಪಿ ಕುಮಾರ್ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಎಲ್ಲಾರನ್ನು ತುಳ್ಕೊಂಡು ಬರ್ತಾ ಇದ್ದಾರೆ. ಈ ಮುಂದಿನ ದಿನದಲ್ಲಿ ಕೆಪಿ ಕುಮಾರ್ ಅಧ್ಯಕ್ಷರಾಗಿ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಕನಕಪುರ ಗ್ರಾಮಾಂತರದಲ್ಲಿ ತೊಂದರೆ ಆಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಕೆಪಿ ಕುಮಾರ್ ಅವರು ಅಧ್ಯಕ್ಷರಾಗಿರೋದು ಅವರ ಸ್ವಂತ ವ್ಯವಹಾರಕ್ಕೆ ಹೊರತು ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಲಿಕ್ಕೆ ಆ ಸಿದ್ಧಾಂತ ಅಡಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಅವ್ರು ಬಂದಂತವರಲ್ಲ. ಅವರ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ಲಿಕ್ಕೆ ಕೆಲವೊಂದು 4-5 ಜನ ಗುಂಪುಗಳನ್ನ ಕಟ್ಕೊಂಡು ಅವರು ವ್ಯವಹಾರ ಮತ್ತೆ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ದಯಮಾಡಿ ಇವರ ವಿರುದ್ಧ ಏನು ಜಿಲ್ಲಾ ವರಿಷ್ಠರು ಮತ್ತೆ ರಾಜ್ಯದ ವರಿಷ್ಠರು ಏನು ಕ್ರಮ ತಗೋತೀರಿ ಅದು ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿದೆ. ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಜೊತೆಗೆ ಇನ್ನೊಂದು ವಿಚಾರ ನಾನೇನು ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದ್ರೆ, ನನ್ನ ಮೇಲೆ ನಾನು ಕೇಳ್ತೀನಿ, ಹಣ ಪಕ್ಷ ಕೊಟ್ಟಂತ ಕೆಲಸವನ್ನ ಈಗ ಮಾಡ್ಬೇಕು ಅಣ್ಣ, ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ತೊಂದರೆ ಆಗ್ತದೆ ಮಾಡಿ ಅಂತ ಹೇಳಿದಾಗ ಏನ್ ಹೇಳ್ತಾರೆ ಅವರು, ಅವೆಲ್ಲ ಮಾಡಕ್ಕೆ ಇದು ನೀನ್ ಹೇಳ್ದಂಗೆ ಮಾಡೋಕ್ಕಾಗಲ್ಲ, ಅವ್ರು ಹೇಳ್ತಾರೆ 100 ಕಾರ್ಯಕ್ರಮಗಳು ಕೊಡ್ತಾರೆ ಅವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇಲ್ಲ, ಪಕ್ಷ ಕೊಟ್ಟದ್ನ ಮಾಡ್ಲೇಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳಿದಾಗ ನನ್ನನ್ನ ಕರೀತಾರೆ, ನನ್ನನ್ನು ಕರೆದಿ ನೀ ರಾಜೀನಾಮೆ ಕೊಡು ಅಂತ ಕೇಳ್ತಾರೆ. ನಾನು ರಾಜೀನಾಮೆ ಯಾಕೆ ಕೊಡ್ಬೇಕು ಅಂತ ಕೇಳಿದಾಗ, ನೀವೆಲ್ಲರೂ ಕೇಳ್ತೀಯ, ನನ್ನ ಪ್ರಶ್ನೆ ಮಾಡ್ತೀಯ, ನಾನು ಅಧ್ಯಕ್ಷ ಇದ್ದೀನಿ, ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ, ರಾಜೀನಾಮೆ ಕೊಡು ಅಂತ ಹೇಳ್ತಾರೆ. ನಾನು ಅವ್ರು ಕೇಳಿದ ದಿನ ನಾನೇನ್ ಮಾಡ್ತೀನಿ, ಚನ್ನಪಟ್ಟಣ IBಗೆ ಎಲ್ಲರೂ ಬರ್ತಾರೆ. ಆ ಟೈಮಲ್ಲಿ ನಾನು ರಾಜೀನಾಮೆಯನ್ನ ಕೆಪಿ ಕುಮಾರ್ ಅವ್ರಿಗೆ ಕೊಟ್ಟಿದ್ದೀನಿ. ಅದನ್ನ ರಾಜೀನಾಮೆ ಕೊಟ್ಟಿದ್ದೀನಿ. ಆದ್ರೆ ಅವರು ಅಂಗೀಕಾರ ಮಾಡ್ಬೇಕಾಗಿತ್ತು. ಅವರು ರಾಜೀನಾಮೆಯನ್ನ ಅಂಗೀಕಾರ ಮಾಡ್ದೇನೆ ನನ್ನ ಮೇಲೆ ದೂರಿದೆ ಅಂತ ಹೇಳ್ಬಿಟ್ಟು ಏನು ಅವರು ರಾಜೀನಾಮೆಯನ್ನ ವಿಮುಕ್ತಿಗೊಳಿಸಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಿಮ್ಮ ಮೇಲೆ ಹಲವಾರು ದೂರುಗಳಿದ್ದಾವೆ, ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರಂತೆ. ಆ ಯಾವುದೇ ದೂರನ್ನ ಸ್ಪಷ್ಟೀಕರಣವನ್ನು ನೀವು ನೀಡದೆ ಆ ಉಲ್ಲೇಖದ ಪತ್ರದಲ್ಲಿ ನೀವು ಇದು ಮಾಡಿದ್ದೀರಿ. ಇದನ್ನ ಸಾರ್ವಜನಿಕವಾಗಿ ಅದನ್ನ ನಾನು ಸ್ಪಷ್ಟೀಕರಣ ಕೊಡ್ತೀನಿ. ನನ್ನ ಮೇಲೆ ಯಾವ್ಯಾವ ಬೂತ್ ಅಲ್ಲಿ ಯಾರ್ಯಾರು ಲೋಪದೋಷಗಳ ಬಗ್ಗೆ ನನ್ನ ದೂರು ಕೊಟ್ಟಿದ್ದಾರೆ ಅದನ್ನ ಸಾರ್ವಜನಿಕವಾಗಿ ವಿವರಿಸಬೇಕಂತ ಹೇಳಿ ಕೆಪಿ ಕುಮಾರ್ ಅವ್ರನ್ನ ಕೇಳ್ತೀನಿ. ನಮ್ಮ ಹೆಸರು ಸುನಿಲ್ ಅಂತ, ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತ. ನನಗೆ ಕಳೆದ 2 ದಿನದಿಂದ ನಾನು ಒಬ್ಬ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರ್ತೀನಿ. ಕಾರಣ, ನಾನು ಕೆಪಿ ಕುಮಾರ್ ನನಗೆ 1-2 ಕ್ವಶನ್ ಕೇಳ್ತೀನಿ. ಈಗಾಗಲೇ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಾದರೂ ಗೊತ್ತಿದೆಯಾ ಸ್ವಾಮಿ ನಿಮಗೆ? ಭಾರತೀಯ ಜನತಾ ಪಾರ್ಟಿಲಿ ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ? ಯಾವ ಕಾರ್ಯಕರ್ತರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ?
ರಾಜ್ಯದಿಂದ ಬಂದಂಥ ಕಾರ್ಯಕ್ರಮಗಳು ಯಾರಿಗೆ ಮಾಹಿತಿ ನೀಡ್ತಾ ಇದ್ದೀರಾ? ಅವರು ಕೇವಲ ನಾನು ನ್ಯಾಯ ಮಾಡಬೇಕು, ನನಗೆ ಅಲ್ಲಿ ನ್ಯಾಯ ಇಲ್ಲ ನ್ಯಾಯ ಅಂತ ಅವ್ರಿಗೆ ಹೊರತು ಯಾವುದೇ ಪಕ್ಷದ ಕಾರ್ಯಕ್ರಮಗಳು ಒಂದೇ ಒಂದು ಅವರು ಅಧ್ಯಕ್ಷರಾಗಿರ್ಲಿ ತನಕ ಯಾವುದಾದ್ರೂ ಒಂದೇ ಒಂದು ಪಕ್ಷ ನೀಡುವಂಥ ಒಂದು ಕಾರ್ಯಕ್ರಮ ಮಾಡೋರು ಅಂದರೆ ನಾವು ಅವ್ರು ಹೇಳೋದಕ್ಕೆ ತಲೆ ಬಾಗ್ತೀವಿ. ಕಳೆದ MP ಮತ್ತು MLC ಚುನಾವಣೆಯಲ್ಲೇ ನಮ್ಮ ನಮ್ಮದು ಸಾತ್ನೂರು ಹೋಬಳಿ ಇನ್ಚಾರ್ಜ್ ಬರುತ್ತೆ. ಸಂಘಟಕರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಜವಾಬ್ದಾರಿ ಕೊಡ್ತಾರೆ. ಅಲ್ಲಿ ಕುಮಾರಸ್ವಾಮಿ ಅವರು ಏನ್ ಮಾಡ್ತಾರೆ ಅಂದ್ರೆ ಕಳೆದ 57 ಬೂತ್ ಇನ್ಚಾರ್ಜ್ ಕೊಟ್ಟಿರ್ತಾರೆ ಅವ್ರಿಗೆ. 57 ಬೂತ್ನಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತನಿಗೂ ಕೂಡ ಗಣನೆಗೆ ತಗೊಳ್ಳದೇನೆ ಕೇವಲ ಅವ್ರು ಬಂದಂತ ವ್ಯಕ್ತಿಗಳನ್ನ 4 ಜನ ಜೊತೆ ಕಟ್ಕೊಂಡು 57 ಬೂತ್ಗಳಿರುವಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಇವರು ಭಾರತೀಯ ಜನತಾ ಪಾರ್ಟಿಯಿಂದ ಬಂದಂತ ಅಲ್ಪ ಸ್ವಲ್ಪ ಸಂಪನ್ಮೂಲವನ್ನು ಕೂಡ ಅವ್ರು ಕೊಡ್ಲಿಲ್ಲ. ಆ ವಿಚಾರವಾಗಿ ನಾನು ಕುರುಬಳ್ಳಿಲಿ ಒಂದ್ಸರಿ ಪ್ರಶ್ನೆ ಮಾಡ್ತೀನಿ ಅವ್ರನ್ನ ನೇರವಾಗಿ ಕಾರ್ಯಕರ್ತರ ಮುಂದೆಗಡೆನೆ. ಆಗ ಯಪ್ಪ ಬಂದು ಏಕಾಏಕಿ ನನ್ನ ಕತ್ತುಂಪಟ್ಟಿ ಹಿಡ್ಕೊಂಡು ಗಲಾಟೆ ಮಾಡ್ತಾರೆ. ಈ ವಿಚಾರನ ಸನ್ಮಾನ್ಯ KP ಕುಮಾರ್ ಅವರು ಕೇಳಿದ್ಕೆ ಚುನಾವಣಾ ಸಮಯ ಅಪ್ಪ ಈಗ ಏನು ಮಾತಾಡಬೇಡ ಅಂತಾರೆ. ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗೆ ಸರಿ ಬಿಡಿ ಆಯ್ತು ಅಂದ್ಬಿಟ್ಟು ಸುಮ್ಮನಾಗ್ತೀನಿ. ಆದ್ರೆ ಈ ಕಳೆದ ಒಂದು 15 ಹಿಂದೆ ಇದೇ ಕುಮಾರಸ್ವಾಮಿ ಅವರು ರಾಮನಗರ ಸೈಬರ್ ಕ್ರೈಮಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ಸಾತೂರು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದಂಥ ರವೀಶ್ ಅವರು, ಯುವ ಮೋರ್ಚಾ ಕಾರ್ಯದರ್ಶಿ ಆದಂಥ ಲೋಕೇಶ್ ಅವರು, ಕನಕಪುರ ಗ್ರಾಮಾಂತರ ಮಂಡಲ ಪೇರೆಂಟ್ ಪಾರ್ಟಿ ಕಾರ್ಯದರ್ಶಿ ಆದಂಥ ಜಂಪನಗೌಡ ಸುರೇಶ್ ಅಣ್ಣ ಅವ್ರ ಮೇಲೆ ಕಾನೂನಾತ್ಮಕವಾಗಿ ದೂರು ದಾಖಲು ಮಾಡ್ತಾರೆ. ನಮ್ಮ ಅವ್ರಿಗೊಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಕಾರ್ಯಕರ್ತರ ಮೇಲೆ ದೂರು ಕೊಡುವಂತ ಪದ್ಧತಿ ನಿಮ್ಮಲ್ಲಿ ಇದೆಯಾ ಸ್ವಾಮಿ? ಈ ವಿಚಾರವಾಗಿ KP ಕುಮಾರ್ ಅವ್ರಿಗೆ ನಾವು ಒಂದು ಪತ್ರ ಬರೀತೀವಿ. ನಮ್ಮ ಕಾರ್ಯಕರ್ತರೆಲ್ಲ ಸುಮಾರು 30 ರಿಂದ 35 ಜನ ಪದಾಧಿಕಾರಿಗಳು ಅವರು ಕುಮಾರಸ್ವಾಮಿ ಮೇಲೆ ಅವಿಶ್ವಾಸ ನಿರ್ಣಯ ಮಾಡಿ ಇವ್ರು ಬೇಕಾಗಿಲ್ಲ ನಮ್ಗೆ, ನಮ್ಮ ಪಾರ್ಟಿಗೆ ತುಂಬಾ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಖುದ್ದಾಗಿ ಅವರೇ ಸೈನ್ ಮಾಡಿ ಇವ್ರನ್ನ ಪಕ್ಷದಿಂದ ಇವಾಗಲೇ ಉಚ್ಚಾಟನೆ ಮಾಡಬೇಕು ಅಂತ ಕುಮಾರಸ್ವಾಮಿ KP ಕುಮಾರ್ ಅವರಿಗೆ ಮತ್ತೆ ಜಿಲ್ಲಾಧ್ಯಕ್ಷರಿಗೆ ಲೆಟರ್ ಬರೀತಾರೆ. ಆ ಲೆಟರ್ ಬರೆದಾಗ ಖುದ್ದಾಗಿ ಜಿಲ್ಲಾಧ್ಯಕ್ಷರಿಗೆ ಬಂದು ಎಲ್ಲರ ಸಮ್ಮುಖದಲ್ಲಿ ಕೇಳ್ತಾರೆ. ಅವಾಗ ಆ ಜಿಲ್ಲಾಧ್ಯಕ್ಷರು ಒಂದು ಸೂಚನೆ ಕೊಡ್ತಾರೆ, KP ಕುಮಾರ್ ಅವರೇ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಆದ್ರೆ ಮೊನ್ನೆ ತನಕ ಕೂಡ KP ಕುಮಾರ್ ಅವರು ಕುಮಾರಸ್ವಾಮಿ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇನೆ ಕೇವಲ ಉಡಾಪೆ ಆನ್ಸರ್ಗಳನ್ನ ಮಾಡ್ತಾ, ನೋಡಪ್ಪ ನಿಮ್ಮೂರ್ಗಳಲ್ಲಿ ಬಂದು ನಿಂಬಾರಿ ಕೇಳಬೇಕು, ನೀವು ಸರಿಲ್ಲ ಅಂತ ಹೇಳುವಂತ ಮಾತು ಕೇಳ್ತಾರೆ. ನಾನು KP ಕುಮಾರ್ ಅವರು ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ನಾವು 12 ವರ್ಷದಿಂದ ಪಕ್ಷ ಕಟ್ತಾ ಇದೀವಿ ಸ್ವಾಮಿ. ನೀವು ಯಾವುದೋ ಪಕ್ಷದಿಂದ ಮೊನ್ನೆ ಬಂದ್ಬಿಟ್ಟು ನೆನ್ನೆ ಬೆಳಿಗ್ಗೆ ಅಧ್ಯಕ್ಷರಾಗಿದ್ದೀರಿ. ಪಕ್ಷದ ಸಿದ್ಧಾಂತ ಗೊತ್ತಾ ಸ್ವಾಮಿ ನಿಮ್ಗೆ? ಪಕ್ಷದಲ್ಲಿ ಎಷ್ಟು ಮೋರ್ಚಾಗಳಿಗೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಸ್ವಾಮಿ? ಕಳೆದ ಕನಕಪುರ ತಾಲೂಕಲ್ಲಿರುವಂತ 297 ಬೂತಲ್ಲಿ ಎಷ್ಟು ಕಾರ್ಯಕರ್ತನ ಊಟ ಹಾಕಿದ್ದೀರಾ ನೀವು? ಇವತ್ತು ಮೊನ್ನೆ ರಾಜೀನಾಮೆ ಕೊಟ್ಟಿದ್ದೀವಿ. ನಿನ್ನೆ ರಾತ್ರಿ 8:30 ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಘೋಷಣೆ ಮಾಡ್ತಾರೆ ಹೊಸ ಪದಾಧಿಕಾರಿಗಳನ್ನ. ಸಾತ್ನೂರು ಮಹಾಶಕ್ತಿ ಕೇಂದ್ರದಲ್ಲಿ, ಉಯ್ಯಂಬಳ್ಳಿ ಮಹಾಶಕ್ತಿ ಕೇಂದ್ರದಲ್ಲಿ ಪದಾಧಿಕಾರಿಗಳು ಇಳುವ ಸ್ವಾಮಿ ನಿಮ್ಗೆ? ಕೇವಲ ಬರೀ ಕಸ್ಬಾ ಹೋಬಳಿಗೆ ಯುವ ಮೋರ್ಚಾ ಅಧ್ಯಕ್ಷರನ್ನು ಕೊಟ್ಟಿದ್ದೀರಾ, ಜನರಲ್ ಸೆಕ್ರೆಟರಿ ಕೊಟ್ಟಿದ್ದೀರಾ, ಅಧ್ಯಕ್ಷರು ನೀವಿದ್ದೀರಾ, ಮಹಿಳಾ ಮೋರ್ಚಾ ಕೊಟ್ಟಿದ್ದೀರಾ, ಉಪಾಧ್ಯಕ್ಷರು ಮಾಡವ್ರೆ, ಇನ್ಯಾರಿದ್ದಾರೆ ನೋಡಿ? ದಯವಿಟ್ಟು KP ಕುಮಾರ್, ನಾನು ರಾಜ್ಯ ಮತ್ತು ಜಿಲ್ಲಾ ನಾಯಕರು ಕೇಳೋದಿಷ್ಟೇ, KP ಕುಮಾರ್ ಅವ್ರನ್ನ ನೀವೇನಾದ್ರೂ ಪಕ್ಷದಿಂದ ದೂರ ಇಟ್ಟಿಲ್ಲ ಅಂದ್ರೆ ಇಲ್ಲಿರುವಂತ ಅಲ್ಪ ಸ್ವಲ್ಪ BJP ಕಾರ್ಯಕರ್ತರು ಸಂಪೂರ್ಣ ಮನೆ ಸೇರ್ಕೊಂಡ್ಬಿಡ್ತಾರೆ. ಈಗಾಗಲೇ 4 ಮೋರ್ಚಾಗಳು ಈಚೆ ಬಂದಿವೆ. ಇನ್ನು 2 ದಿನದಲ್ಲಿ ಇನ್ನೂ ಅತ್ಯುನ್ನತ ಮಟ್ಟದ ಒಂದು ಬೆಳವಣಿಗೆ ಆಗ್ತದೆ. ಇಲ್ಲಿರುವಂತ ಇವ್ರ ಜೊತೆ ಏನ್ ಪದಾಧಿಕಾರಿಗಳು ನಿನ್ನೆಯಿಂದ ಫೋನ್ ಸಂಪರ್ಕದಲ್ಲಿ ತುಂಬಾ ಪದಾಧಿಕಾರಿಗಳು ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದಾರೆ, ಸರ್ ನಾವು ರಾಜೀನಾಮೆ ಕೊಡ್ತೀವಿ. ನಿಮ್ಮಂತ ದುಡಿಯುವಂತವ್ರೆ ಈಚೆ ಬಂದ್ಮೇಲೆ ನಮಗೇನ್ ಕೆಲಸ ಅಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತ ಕೇಳ್ತಾವೆ. ಅವ್ರಿಗೆ ಹೇಳ್ತಾ ಇರೋದು ಒಂದೇ ಮಾತು, ಇಲ್ಲಪ್ಪ ನೀವು ಪಕ್ಷ ಕಟ್ಟಿ ಪಕ್ಷ ಸಂಘಟನೆ ಮಾಡಿ ಅಂತ ಹೇಳ್ತೇವೆ. ಆದ್ರೆ ಕಾರ್ಯಕರ್ತರಿಗೆ ಬೆಲೆ ಕೊಡೋದಂತ KP ಕುಮಾರ್ ಅವ್ರ ಜೊತೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ಮಾತು ಹೇಳ್ತಾರೆ. ದಯಮಾಡಿ KP ಕುಮಾರ್ ಅವರು ದಯಮಾಡಿ ಇನ್ನಾದ್ರೂ ತಿದ್ಕೊಂಡಿಲ್ಲ ಅಂದ್ರೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನಾಯಕರು ಅವ್ರನ್ನ ಚೇಂಜ್ ಮಾಡಿಲ್ಲ ಅಂದ್ರೆ ಇಲ್ಲಿರುವಂತ ಸಂಪೂರ್ಣ ಕಾರ್ಯಕರ್ತರು ಈಗಾಗಲೇ ಹಳೆ ಕಾರ್ಯಕರ್ತರೆಲ್ಲ ಸಂಪೂರ್ಣ ಮನೆ ಸೇರ್ಕೊಂಡ್ಬಿಟ್ಟವ್ರು. ಯಾಕೆಂದ್ರೆ ಅವ್ರನ್ನ ಮಾತಾಡ್ಸೋದೇ ಗತಿಲ್ಲ. ಈ ಅಪ್ಪ ಹೋಗ್ತಾನೆ ಒಂದು ಗ್ರಾಮಕ್ಕೆ ಹೋದ್ರೆ ಅಲ್ಲಿರುವಂತ BJP ಕಾರ್ಯಕರ್ತರು ಮನೆಗೆ ಹೋಗಲ್ಲ. ಅವ್ನಿಗೆ ಬೇಕಾದಂತ ಯಾರೋ ಹಳೆ ಹಿಂದೆ ಇದ್ದಂತ ಬೇರೆ ಅನ್ಯ ಪಕ್ಷಗಳ ಮನೆಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತಾರೆ. ಯಾಕೆ ಸ್ವಾಮಿ ಅಲ್ಲಿ ನಮ್ಮ BJP ಕಾರ್ಯಕರ್ತರು ಇಲ್ವಾ ಸ್ವಾಮಿ? ಯಾಕೆ ಸಾಯಿಸ್ಬಿಟ್ಟಿದ್ದೀರ ಅವ್ರನ್ನ ಈಚೆ ಕರ್ಕೊ ಬನ್ನಿ, ಆ ತಾಕತ್ ನಿಮ್ಗೆ ಇಲ್ವಾ? ದಯಮಾಡಿ KP ಕುಮಾರ್ ಅವ್ರನ್ನ ಈಗ ಸಣ್ಣದಲ್ಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ನಮ್ಮ BJP ಸಿದ್ಧಾಂತ ಗೊತ್ತಿರೋರು, ಪಕ್ಷದ ತತ್ವಗಳು ಗೊತ್ತಿರೋರಿಗೆ ಅಧ್ಯಕ್ಷರು ಮಾಡಿ. ನಮಗೇನ್ ಜವಾಬ್ದಾರಿಯಿಂದ ದೂರ ಆಗಿದೆ ಅಂತ ಬೇಜಾರಿಲ್ಲ. ಇವತ್ತು ಕಾರ್ಯಕರ್ತರೆ, ಹಿಂದೆನೂ ಕಾರ್ಯಕರ್ತರೆ, ಮುಂದೆನೂ ಕಾರ್ಯಕರ್ತರೆ. ಆದ್ರೆ ತತ್ವ ಸಿದ್ಧಾಂತ ಗೊತ್ತಿರೋ ಅಧ್ಯಕ್ಷರು ಮಾಡಿ. ನಾವು ಕಾರ್ಯಕರ್ತರಾಗಿದ್ರು ಕೂಡ ಪಕ್ಷದ ಪರ ಕೆಲಸ ಮಾಡ್ತೀವಿ. ಇಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕನಕಪುರ ತಾಲೂಕಲ್ಲಿ ಸಂಪೂರ್ಣ ನಾಶ ಆಗ್ತದೆ ಅಂತ ಹೇಳ್ತಾ ರಾಜ್ಯ ಮತ್ತು ಜಿಲ್ಲಾ ನಾಯಕರಲ್ಲಿ ಮನವಿ ಮಾಡ್ತಾ ಇದೀವಿ. ದಯವಿಟ್ಟು ಆದಷ್ಟು ಬೇಗ KP ಕುಮಾರ್ ಅವ್ರನ್ನ ದೂರ ಇಡಿ. ಅವರಿಗೆ ಪಕ್ಷದ ಸಿದ್ಧಾಂತಗಳ ಬಗ್ಗೆನೇ ಗೊತ್ತಿಲ್ಲ. ನೀವು ಕಾರ್ಯಕರ್ತನ ಇಲ್ಲಿ ಸೃಷ್ಟಿ ಮಾಡ್ತಾರೆ ಅವರು. ದಯಮಾಡಿ ಅವ್ರನ್ನ ದೂರ ಇಡ್ಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ರವೀಶ್ ಹೊನ್ನಿಗನಹಳ್ಳಿ ಹಿರೇಗೌಡ ಮಾತಾಡ್ತೀನಿ. ಏನಪ್ಪಾ ಅಂದ್ರೆ ಸಾತ್ನೂರು ಹೋಬಳಿಗೆ ಜನರಲ್ ಸೆಕ್ರೆಟರಿ ಆದಂಥ ಕುಮಾರಸ್ವಾಮಿ ಅವರು ಇನ್ಚಾರ್ಜ್ ಕೊಡ್ತಾರೆ. ಅವರು ತಮ್ಮದೇ ಆದ ಒಂದು ಸ್ನೇಹ ಬಳಗನ ಇಟ್ಕೊಂಡು
ತಮ್ಮ ಏನು ಪಕ್ಷ ನೀಡಿದಂಥ ಜವಾಬ್ದಾರಿನ ಮರೆತು ಕೆಲಸ ಮಾಡ್ತಾರೆ. ನಾವೇನು ಮಾಡ್ತೀವಿ, ಅದನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಕೇಳ್ತೀವಿ, ಯಾಕೆ ಸ್ವಾಮಿ ಈ ಥರ ಎಲ್ಲ ನೀವು ಮಾಡ್ತಾ ಇದ್ದೀರಾ ಸರಿನಾ ಅಂತ. ವಾಟ್ಸಪ್ ಗ್ರೂಪ್ನಲ್ಲಿ ಕಾರ್ಯಕರ್ತ ಆದವನು ಒಬ್ಬ ನಾಯಕನ್ನ ಯಾವ ರೀತಿ ಬೇಕಾದ್ರೆ ಕೇಳ್ಬೋದು, ಅವನಿಗೆ ನೋವಿರುತ್ತೆ, ಅವ್ನ ನೋವನ್ನ ಯಾವ ರೀತಿ ಬೇಕಾದ್ರೆ ಮಾತಾಡ್ಬೋದು. ಅವನು ಮಾತಾಡಿರ್ತೀವಿ, ಮಾತಾಡೋದಕ್ಕೆ ಯಪ್ಪ ಹೋಗಿ ರಾಮನಗರ ಸೈಬರ್ ಕ್ರೈಮಲ್ಲಿ ಹೋಗ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಲಾಡ್ ಮಾಡ್ತಾರೆ. ನಮ್ಗೆ ಎಷ್ಟು ನೋವಾಗುತ್ತೆ ಅಂದರೆ, ಕನಕಪುರ ತಾಲೂಕು ಅಧ್ಯಕ್ಷರಿದ್ದಾರೆ, ರಾಮನಗರ ಜಿಲ್ಲಾಧ್ಯಕ್ಷರಿದ್ದಾರೆ, ಇವರೆಲ್ಲರನ್ನು ಕೂರಿಸಿ ಮಾತಾಡುವಂಥ ಸೌಜನ್ಯನೂ ಆ ವ್ಯಕ್ತಿಗೆ ಇಲ್ದೇ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಭಾಳ ನೋವಾಗುತ್ತೆ. ನಾವು ಯಾವ ಪಕ್ಷದಿಂದವೂ ಬಂದವರಲ್ಲ ಸ್ವಾಮಿ, ನಾವು ಸಾಮಾನ್ಯ ಮನುಷ್ಯರಾಗಿದ್ದವರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಕೆಲಸಗಳನ್ನ ನೋಡಿ, ಅವರ ಆದರ್ಶಗಳನ್ನ ನೋಡಿ ನಾವು ಈಚೆ ಬಂದವರು. ನಾವು ರಾಜಕೀಯ ಹಿನ್ನೆಲೆ ಅಂಥವ್ರಲ್ಲ ಸ್ವಾಮಿ. ನಾವು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಒಪ್ಪಿ ಈಚೆ ಬಂದಂಥ ವ್ಯಕ್ತಿಗಳು. ನಮಗೆ ಈ ಥರ ಅವಮಾನ ಆಗುತ್ತೆ ಅಂತ ನಾವು ಹೋಗಿ ಜಿಲ್ಲಾಧ್ಯಕ್ಷರು, ಕನಕಪುರ ಗ್ರಾಮಾಂತರ ಮಂಡಲ ಅಧ್ಯಕ್ಷರನ್ನ ಕೇಳ್ಕೊಂಡ್ರೆ ಉಡಾಪೆ ಉತ್ತರಗಳನ್ನ ಕೊಡ್ತೀರಾ ನೀವು? ಯಾರು ಕಾರ್ಯಕರ್ತ ಹೆಂಗ್ ದುಡಿತಾವನೇನೋ ಅಷ್ಟು ಸೌಜನ್ಯನೂ, ಗುರುತಿಸುವಷ್ಟು ಸೌಜನ್ಯನೂ ಕೂಡ ನಿಮ್ಗೆ ಇಲ್ವಲ್ಲ ಸ್ವಾಮಿ. ನಿಮಗೆ ಬೇಕಾದಂಥ ನಿಮ್ಮ ರಿಲೇಷನ್ಶಿಪ್ಪು, ನಿಮ್ಮ ಹಿಂದೆ ಯಾರು ಇರ್ತಾರೆ ಯಾವಾಗ ಎನಿ ಟೈಮ್ ಅಂಥವ್ರನ್ನ ನೀವು ಏನು ಬೇಕಾದರೂ ಮಾಡ್ತೀರಾ. ನಿಷ್ಠೆಯಿಂದ ದುಡಿಯೋರನ್ನ ಕರ್ಕೊಬಂದು ಮಾಡುವ ಪಕ್ಷ ಬೆಳೆಸುವಂಥ ಸಿದ್ಧಾಂತ ನಿಮ್ಮಲ್ಲಿ ಇಲ್ವಲ್ಲ ಸ್ವಾಮಿ. ನಾವು ಕಂಪ್ಲೇಂಟ್ ಕೊಡ್ತೀರಾ ನಮ್ಮ ಮೇಲೆ, ನಮ್ಗೆ ಭಾಳ ನೋವಾಗುತ್ತೆ. ನಮಗೇನು ಯಾರ ಮೇಲೂ ಏನು ಇದಿಲ್ಲ, ನಮ್ಗೇನು ಅವನು ಸಾಮಾನ್ಯ ಕಾರ್ಯಕರ್ತರನ್ನ ಈ ಥರ ನೋಯಿಸ್ತಾ ಇದ್ದೀರಾ. ದಯವಿಟ್ಟು ಮುಂದಿನ ದಿನಗಳಲ್ಲಿ ತಾವು ಎಚ್ಚರಿಕೆ ವಹಿಸಿ, ಈ ಥರ ಮಾಡಬೇಡಿ. ತಾವು ಈ ಹುದ್ದೆಗೆ ಅರ್ಹರಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ನಾವು ಸಂಬೇವನದೊಡ್ಡಿ ಲೋಕೇಶ್ ಅಂತ, ನಾವು BJP ಕಾರ್ಯಕರ್ತರು. ನಾನು ಫೋನ್ ಮಾಡಿ ಕೇಳ್ತೀನಿ, ಯಾರೋ ಬೊಮ್ಮನಹಳ್ಳಿ ಕುಮಾರಸ್ವಾಮಿಗೆ ಫೋನ್ ಮಾಡಿ ಕೇಳ್ತೀನಿ, ಅಣ್ಣ ನಮ್ಮ ಪಂಚಾಯತಿಗೆ ಅಲ್ಲಿ ಎಲ್ಲ ಪಂಚಾಯತಿಗೆ ಎಲ್ಲ ಬೂತ್ಗೆ ಏನೇನು ಬಂದಿದೆ ಸೌಲಭ್ಯ, ಏನು ಬರ್ತಾಯಿದೆ ಏನು ಬಿಟ್ಟೈತೆ ಅಂತ ಕೇಳ್ತೀನಿ. ಅದಕ್ಕೆಲ್ಲ ನೀನು ಯಾರೋ ಕೇಳೋಕ್ಕೇನಲ್ಲ, ನಿನ್ಗೇನೋ ಹಕ್ಕು, ನೀನೆಲ್ಲ ಬರ್ತೀಯಾ, ನೀನು ಬರೋದೇ ಇಲ್ಲ ಕಣ ಅಂತ ಹೇಳಿ ನನಗೆ ಭಯ ಹೊಡಿಸಿದ್ದನ್ನು ನಾನು ಅದನ್ನು ರೆಕಾರ್ಡ್ ಮಾಡ್ಕೊಂಡೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು, ಅಣ್ಣ ನೀನು ನಮ್ಗೆ ಈ ಥರ ಹೇಳ್ತಿಲ್ಲ. ಆಮೇಲೆ ಮತ್ತೆ ಅವರು ಹೇಳೋದು, ನೀನು ಎಲ್ಲ ನಿನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ಬರ್ತೀಯಾ, ಎಲ್ಲ ಮಾಡ್ತೀಯ ನೀನು, ಆದರೆ ನೀನು ಏನು ನಾನು ಕೇಳೋದು ಈ ಥರ ಎಲ್ಲ ನೀನು ಒಬ್ಬ ಕಂಟ್ನಳ್ಳಿ ಸುನಿ ಒಬ್ಬ ಬಿಟ್ರೆ ನಾನು ಇನ್ಯಾರು ಕೇಳಲ್ಲ ಕಣ. ಈ ಸಾತ್ನೂರು ಒಬ್ಬರಲ್ಲಿ ನಾನು ಕೇಳೋರೇ ಇಲ್ಲ, ನೀವೇ ನನ್ನನ್ನು ಕೇಳೋದು ಅಂತ ಹೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ರಾಮನಗರಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಅದರಲ್ಲಿ KP ಕುಮಾರ್ ಅವರು ಕುಮಾರ್ತು. ನಾನು KP ಕುಮಾರ್ ಅವ್ರಿಗೂ ಫೋನ್ ಮಾಡಿ ಕೇಳಿದ್ದೀನಿ. KP ಕುಮಾರ್ ಅವರು ಹೇಳವ್ರೆ ನನ್ನ ಹತ್ರ, ಇಲ್ಲ ಕಣ ಇಂತಿಂತೆ ಊರಿಗೆ ಇಷ್ಟಿಷ್ಟೇ ಬಂದೈತೆ, ಹಿಂಗೀಗಾಗೈತೆ, ಅವನು ಕೊಡುವಂತ ಹೇಳಿದ್ದೀನಿ, ಆದ್ರೆ ಕೊಟ್ಟಿಲ್ವಾ ಅಂತ KP ಕುಮಾರ್ ನನ್ನ ಹತ್ರ ಮಾತಾಡಿದ್ದಾರೆ. ಅದನ್ನು ರೆಕಾರ್ಡ್ ಮಾಡಿ ನಾನು ವಾಟ್ಸಪ್ ಹಾಕಿದ್ಕೆ ಈ ಲೋಕಿ ಸಂಬೇವನದೊಡ್ಡಿ ಲೋಕಿ ಡ್ರಿಂಕ್ಸ್ ಮಾಡಿಬಿಟ್ಟು ಬೂತಲ್ಲೇ ಕುಂತಿಲ್ಲ ಅಂತ ವಾಟ್ಸಪ್ಪಲ್ಲಿ ಮತ್ತೆ ಮೆಸೇಜ್ ಮಾಡ್ದ. ನಾನು ಹೇಳಿದೆ ಅದಕ್ಕೆ, ಏಯ್ ನಾನು ಕುಂತಿದ್ದ ನೀನು ಕುಂತಿದ್ದ, ಬಂದು ತೋರು, ಏಜೆಂಟ್ ಫಾರಮ್ ಯಾರ ಹತ್ರ ಇದೆಯಾ, ಇಲ್ಲ ನಮ್ಮೂರಲ್ಲಿ ಎಷ್ಟು ಲೀಡ್ ತಗೊಂಡಿದ್ದೀನಿ, ಇಲ್ಲ ನಿಮ್ಮೂರಲ್ಲಿ ತಗೊಂಡಿದ್ಯಾ, ಏನೋ ಈ ಥರ ಎಲ್ಲ ಕೇಳ್ತೀಯಾ ನೀನು ಅಂತ ಕೇಳಿದಕ್ಕೆ ನಮ್ಮ ಮೇಲೆ ಹೋಗಿ ರಾಮನಗರಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಬೊಮ್ಮನಹಳ್ಳಿ ಕುಮಾರಸ್ವಾಮಿ. ಅಂದರೆ ಸಾತ್ನೂರು ಹೋಬಳಿ ಇನ್ಚಾರ್ಜು ನನಗೆ ಇರಲಿ ಅಂತ ಅವರು ತಗೋತಾರೆ. ಸಾತ್ನೂರು ಹೋಬಳಿ ಇನ್ಚಾರ್ಜ್ ನನಗೆ ಇರಲಿ ಅಂತ ತಗೊಂಡಾಗ ಅವರು ಬೇಕಾದಂಥ BJP ಕಾರ್ಯಕರ್ತರನ್ನ ಬಿಟ್ಬಿಡ್ತಾರೆ. ಅವ್ರು ಬೇಕಾದಂಥ ವ್ಯಕ್ತಿಗಳಿಗೆ ಅವರು ಪಾರ್ಟಿಯಿಂದ ಏನು ಇದೇ ಇರುತ್ತೆ ಅದನ್ನ ಕೊಡ್ತು ಇದು ಮಾಡ್ತಾರೆ. ಅವಾಗ ನಾವು ಕೇಳ್ತೀವಿ, BJP ಕಾರ್ಯಕರ್ತರನ್ನ ಯಾಕಪ್ಪ ಈ ಥರ ಮಾಡ್ತಾ ಇದೀರ ಅಂತ. ಕರಪತ್ರನೇ ಇರ್ಬೋದು, ಏನೇ ಇರ್ಬೋದು ಕೊಟ್ಟಿರ್ತಾರೆ. ಅದನ್ನ ಹಂಚುಕ್ಕೆ ಅವರು BJP ಕಾರ್ಯಕರ್ತರಿಗೆ ಗಮನ ತಗೊಳ್ಳಲ್ಲ. ನಾವು ಕೇಳಿದಂಥ ಟೈಮಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ, ನಾವೇನಾರು ಕಾಲ್ ಮಾಡದೆ ರಿಸೀವ್ ಮಾಡದೆ ಇರೋದು. ಒಬ್ಬ ತಾಲೂಕು ಪ್ರಧಾನ ಕಾರ್ಯದರ್ಶಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೇಳುವಷ್ಟು ಇದು ಹಕ್ಕಿದೆ. ಅದು ನಾವು ಕೇಳಿದಾಗ ಆ ವ್ಯಕ್ತಿ ಸ್ಪಂದಿಸಿದಾಗ ನಾವೇನು ಮಾಡ್ತೀವಿ, ನಮ್ಮದೇ ಆದ ಒಂದು ಗ್ರೂಪ್ ಇದೆ. ಆ ಗ್ರೂಪ್ನಲ್ಲಿ ಆ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ತೀವಿ. ಇವನು ಈ ಥರ ಮಾಡವನೆ, ಈ ಥರ ಮಾಡ್ತಾವನೆ, ಪಾರ್ಟಿ ದ್ರೋಹ ಮಾಡ್ತಾವನೆ ಅಂತ ನಾವು ಚರ್ಚೆ ಮಾಡ್ತೀವಿ. ಆ ಚರ್ಚೆ ಮಾಡಿದಾಗ ಆಡಿದಂಥ ಮಾತುಗಳಿಗೆ ಆಧಾರವಾಗಿ ಇಟ್ಕೊಂಡು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾವ್ರೆ ಅಂತ ಹೇಳಿ ಸೈಬರ್ ಕ್ರೈಮಲ್ಲಿ ಹೋಗ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ತಾರೆ. ನಮ್ಮ ತಾಲೂಕು ಅಧ್ಯಕ್ಷರು ಇರ್ತಾರೆ, ಅವ್ರು ಕೇಳ್ಬೋದಾಗಿತ್ತು, ಹಿಂಗೆಲ್ಲ ಮಾಡ್ತಾರೆ ಅಂತ ಕೂರಿಸಿ ಮಾತಾಡ್ಬೋದಾಗಿತ್ತು. ನಾವೇನು ಕಾರ್ಯಕರ್ತ ಕೇಳ್ತೀವಿ, ನಾವು ಅಧ್ಯಕ್ಷರ ಮಾತೇನು ಕೇಳುವಲ್ಲ ಅಂತ ಏನಿಲ್ಲ, ಅಧ್ಯಕ್ಷರೇ ನಮಗೆಲ್ಲ, ಅಧ್ಯಕ್ಷರ ಮಾತು ಕೇಳ್ತಿದ್ದೋ. ಬಟ್ ಅಧ್ಯಕ್ಷರು ಕೂಡ ನಮ್ಮನ್ನ ಕರೆಸಿಲ್ಲ, ಮಾತಾಡಿಲ್ಲ.
ಅದು ಕುಮಾರಸ್ವಾಮಿ ಅವರ ಒಂದು ತಪ್ಪಿನಿಂದ ನಾವು ಈ ನಿರ್ಧಾರ ತಗೊಂಡ್ವಿ ಅಷ್ಟೇ. ನಮ್ದೇ ತಪ್ಪು ನಿರ್ಧಾರ ಅಲ್ಲ. ಅವ್ರು ಕಂಪ್ಲೇಂಟ್ ಲಾಟ್ ಮಾಡೋದಾಗಿ ನಾವು ಕೇಳಿದೀವಿ. ಪಕ್ಷ ಬಿಟ್ಟು ಹೋಗಿಲ್ಲ ನಾವು. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆ, ನಾಳೆನೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆ. ಅವ್ರು ಕೊಟ್ಟಿರುವಂತ ಹುದ್ದೆಗಳಿಗೆ ನಾವು ಅರ್ಹರಿಲ್ಲದೆ ಇರ್ಬೋದು, ಬಟ್ ಯಾವತ್ತಿದ್ರೂ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆ. ಶಿಸ್ತು ಕ್ರಮ ಜರುಗಿಸಿ ಅವರನ್ನೇ ಉಚ್ಚಾಟನೆ ಮಾಡಿದ್ರೆ ಪಾರ್ಟಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳಾಗಿ ಉಳ್ಕೊಂಡು ಕೆಲಸ ಮಾಡುವಂತ ಕೆಲಸ ಆಗ್ತದೆ. ರಾಜೀನಾಮೆ ಕೊಟ್ಟಿದ್ದು ವೆಂಕಟರಮಣ ಅಂತ. ನಾನು ಕಳೆದ 20 ವರ್ಷದಿಂದ ಬಿಜೆಪಿಯಲ್ಲಿ ಇದ್ದೀನಿ. ಕಂಟಿನ್ಯೂಸ್ ಆಗಿ ಕಾರ್ಯಕರ್ತರ ಜೊತೆಗೆ ಅವಾಗೆಲ್ಲ ಕಾರ್ಯಕರ್ತರಿಗೆ ಮೊದಲೇ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ, ತಾಲೂಕು ಕಾರ್ಯದರ್ಶಿಯಾಗಿ, KDP ಮೆಂಬರ್ ಆಗಿ, ತಾಲೂಕು ಉಪಾಧ್ಯಕ್ಷ ಆಗಿದ್ದೀನಿ. ಇವಾಗ ಮೊದಲೆಲ್ಲ ಯಾವಾಗಲೂ ಈ ಥರ ಎಲ್ಲ ಆಗೇ ಇಲ್ಲ. ನಾವು ಈ ಕುಮಾರ್ ಅವ್ರು ಬಂದಮೇಲೆ ಅವರು ನಮ್ಮ ಜೊತೆಲೇ ಹೇಳಿದ್ರು 1 ಕೋಟಿ ಖರ್ಚಾಗಲಿ ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ನನಗೆ ಅಧ್ಯಕ್ಷ ಸ್ಥಾನ ಕೊಟ್ರಿ ಅಂತ ನಮ್ಗೆಲ್ಲರಿಗೂ ಹೇಳಿದ್ರು. ಅವ್ರು ಕೋಟಿ ಖರ್ಚು ಮಾಡಿಲ್ಲ, 1 ರೂಪಾಯಿನೂ ಖರ್ಚು ಮಾಡಲಿಲ್ಲ. ಇರೋ ಪಕ್ಷದಲ್ಲಿರೋ ಮುಖಂಡರನ್ನೇ ಹಾಳು ಮಾಡ್ತಾವ್ರೆ. ದಯವಿಟ್ಟು ನಾವು ಎಲ್ಲ ಥರನೂ ಹೇಳಿದ್ದೀವಿ. ನಾನೇ ಹೇಳಿದ್ದೀನಿ ಖುದ್ದಾಗಿ, ಒಂದು ನಮ್ಮ ಡಾಕ್ಟ್ರಿಗೆ ಗೆದ್ದಾದ್ಮೇಲೆ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಮಾಡೋಣ, ಏನಾದರೂ ಮಾಡಿ ಎಲ್ಲ ತಾಲೂಕಲ್ಲಿ ಮಾಡ್ತಾರೆ, ನಾವು ಮಾಡೋಣ ಅಂತ ಕೇಳ್ಕೊಂಡ್ರು. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಏನೇ ಇಂಥ ಸಣ್ಣ ಪುಟ್ಟ ವಿಚಾರಗಳಿಗೆ ಕರೆಸಿ ಕುತ್ಕೊಂಡು ಮಾತಾಡೋಣ, ಸರಿ ಮಾಡ್ಕೊಳ್ಳೋಣ ಅನ್ನೋದಿಲ್ಲ. ಇರೋ ಕಾರ್ಯಕರ್ತನೆಲ್ಲ ಕಳ್ಕೊಂಡ್ಬಿಟ್ರೆ ನಾವು ಯಾವಾಗ ಪಕ್ಷ ಸಂಘಟನೆ ಮಾಡೋದು ಕನಕಪುರ ತಾಲೂಕಲ್ಲಿ? ಈಗಲೇ ಇರೋದೇ 4 ಕಾಳು. ಅದರಲ್ಲಿ ಇವರಂತೆ ಬಂದೋದ್ಮೇಲೆ ಇವರೆಲ್ಲ ಬಂದಮೇಲೆ ಇವರೆಲ್ಲ ಹೋಗ್ತಾ ಇದ್ದಾರೆ. ಹಂಗಾಗಿ ದಯವಿಟ್ಟು ಇವೆಲ್ಲ ಸರಿ ಬರಲ್ಲ. ನಮ್ಮ ಪಾರ್ಟಿಲಿ ಸಿದ್ಧಾಂತಗಳೇ ಬೇರೆ ಬೇರೆ ಇದೆ. ಇವರೆಲ್ಲ ಬೇರೆ ಪಾರ್ಟಿಯಿಂದ ಬರ್ತಾರೆ. ನಾನು 20 ವರ್ಷದಿಂದ ಇದ್ದೀನಿ. ನಮ್ಮನ್ನ ಏನು ಜವಾಬ್ದಾರಿ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಹೇಳ್ತಾರೆ. ಅದೇ ಈಗ ಯಾರನ್ನ ಆಯ್ಕೆ ಮಾಡಿದಾರಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಪಾರ್ಟಿಯವ್ರಿಗೆ. ಅವ್ರಿಗೆಲ್ಲ ಪ್ರಧಾನ ಕಾರ್ಯದರ್ಶಿ ಕೊಡ್ತಾರೆ. 3 ದಿನ 4 ದಿನ ಅವ್ರ ಪದಾಧಿಕಾರಿ ಆಗಿಲ್ಲ. ನಾನು 20 ವರ್ಷದಿಂದ ಪದಾಧಿಕಾರಿಯಾಗಿ ಇಷ್ಟು ಜವಾಬ್ದಾರಿ ವಹಿಸ್ಕೊಂಡ್ ಬಂದಿದ್ದೀನಿ. ನಮ್ಮನ್ನು ಒಂದು ಮಾತನ್ನು ಅದು ನಮ್ಮ ಬಗ್ಗೆ ಮಾತಾಡೋದಿಲ್ಲ ಬಿಡಿ ಅವರು. ಹಾಗಾಗಿ ನಾನು ಹೇಳ್ತಾ ಇರೋದೇನೆಂದ್ರೆ, ನಾವು ಈ ಥರ ಮಾಡ್ಕೊಂಡ್ರೆ ನಾವು ಇರೋ ಪದಾಧಿಕಾರಿಗಳು ಕಳ್ಕೊತೀವಿ, ನಮ್ಮ BJP ಅವ್ರನ್ನೆಲ್ಲ ಕಳ್ಕೊತೀವಿ. ಹಾಗಾಗಿ ದಯವಿಟ್ಟು ಕುಮಾರಣ್ಣವರು ಅವ್ರ ನಿಷ್ಠೆ ಎಲ್ಲ ಬಿಟ್ಬಿಡಿ. ಅವ್ರು ಏನಕ್ಕೋಸ್ಕರ ಪಾರ್ಟಿಗೆ ಬಂದರು, ಏನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಗೊತ್ತಿರೋ ವಿಚಾರನೇ. ಅವ್ರದ್ದು ಯಾರ್ದೋ ಅರ್ಧ ಗುಂಪು ಕಟ್ಕೊಂಡು 4-5 ಜನನ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾವ್ರೆ. ನಾವು ಮಾಡಬೇಡ ಅಂತಲ್ಲ, ಅವ್ರೇನೋ ಅವ್ರ ಜೀವನ ಬಗ್ಗೆ ಏನಾದ್ರು ಮಾಡ್ಕೋಬೋದು. ಆದರೆ ನಮ್ಮ ಪದಾಧಿಕಾರಿಗಳನ್ನ ಉಳಿಸೋ ಕೆಲಸ ಮಾಡಬೇಕು ದಯವಿಟ್ಟು. ನಾವು ಇದೇ ಥರ ನಡ್ಕೊಂಡು ಹೋದ್ರೆ ನಾವೇನೋ ಒಂದು 2-3 ದಿನ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದೀವಿ. ಅವ್ರೇನೋ ಸರಿ ಮಾಡ್ಕೊಂಡಿಲ್ಲ ಅಂದರೆ ನಾವು ಕೂಡ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಇದ್ಬಿಡ್ತೀವಿ. ಇನ್ನೇನು ನಮ್ಗೇನು ಕೆಲಸ ಇಲ್ವಲ್ಲ? ಇವ್ರಲ್ಲಿ ಏನು ಕೆಲಸ ಇದೆ? ಅವ್ರೇನು ಒಳ್ಳೆ ಕೆಲಸ ಏನು ಮಾಡ್ತಾ ಇಲ್ವಲ್ಲ? ನಮ್ಮ ಪದಾಧಿಕಾರಿಗಳು ಉಳಿಸೋ ಕೆಲಸ ಏನು ಮಾಡ್ತಾರೆ? ಒಂದು ಕಷ್ಟ ಸುಖ ಕೇಳೋಕೋದ್ರೆ ಏನೋ ಅದಕ್ಕೆ ಸ್ಪಂದನೆ ಇಲ್ಲ. ಯಾವುದೇ ಎಲೆಕ್ಷನ್ ಕಮಿಟಿ ಈಗ ಯಾವುದೇ ಒಂದು ಎಲೆಕ್ಷನ್ ಘೋಷಣೆ ಆಗುತ್ತೆ, ಒಂದು ದಿವಸಕ್ಕೂ ಒಂದು ಮೀಟಿಂಗ್ ಕರೆದಿ MP ಎಲೆಕ್ಷನ್ ಇರ್ಬೋದು, MLC ಎಲೆಕ್ಷನ್ ಇರ್ಬೋದು, ಒಂದು ಮೀಟಿಂಗು ಕರೆಯೋದು. ನಾವೇನು ಅಂತ ನಾವೇನು ಅಲ್ಲ. ಅವ್ರಿಗೆ ನಮ್ಗೆ ಕರೆದೇ ಇಲ್ವಲ್ಲ ಒಂದು ದಿವಸ. ಅವರಾದ್ರೂ ಈಗ ಯಾವ್ದು 6 ತಿಂಗಳಲ್ಲಿ ಬಂದವ್ರು ಪಾರ್ಟಿಗೆ. ನಾನು 20 ವರ್ಷದಿಂದ ಇದ್ದೀನಿ. ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿಗೆ, ತಾಲೂಕು ಕಾರ್ಯದರ್ಶಿಗೆ, KDP ಮೆಂಬರ್ ಆಗಿ, ತಾಲೂಕು ಉಪಾಧ್ಯಕ್ಷ ಆಗಿದ್ದೀನಿ. ನಮ್ಮಂಥವ್ರನ್ನೇ ಅವ್ರು ಗಣನೆಗೆ ತಗೊಳ್ಳಲ್ಲ. ಏನಾದ್ರು 3 ದಿನದಲ್ಲಿ 6 ದಿನದಲ್ಲಿ ಅವ್ರು ಬೇಕಾದವ್ರು ಬರ್ತಾರಲ್ಲ ಅಂಥವ್ರಿಗೆ ಗಣನೆ ತಗೊಳ್ತಾ ಇದ್ದಾರೆ. ದಯವಿಟ್ಟು ಇನ್ಮೇಲಾದ್ರೂ ಬುದ್ಧಿ ಕತ್ಕೊಂಡು ನಮ್ಮ ರಾಜ್ಯ ನಾಯಕರು ಇರ್ಬೋದು, ಜಿಲ್ಲಾ ನಾಯಕರು ಇರ್ಬೋದು, ನಮ್ಮ ಪಾರ್ಟಿ ನಿಷ್ಠಾವಂತ ಪದಾಧಿಕಾರಿಗಳನ್ನ ಉಳಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.